ದೇಗುಲಗಳ ಮೇಲೆ ದೇಗುಲಕ್ಕೆ ಸುತ್ತುತ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಹೈಕಮಾಂಡ್ ಮಟ್ಟದಲ್ಲಿ ಡಿಕೆ ಶಿವಕುಮಾರ್ಗೆ ಭಾರಿ ಹಿನ್ನಡೆಯಾಗಿದೆ. ದೇಗುಲಗಳ ಮೇಲೆ ದೇಗುಲಕ್ಕೆ ಸುತ್ತುತ್ತಿದ್ದಾರೆ ಡಿಸಿಎಂ ಡಿಕೆಶಿ. ಹೈಕಮಾಂಡ್ ಮಟ್ಟದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಭಾರಿ ಹಿನ್ನಡೆಯಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮೇಲೆ ಮುನಿದ ರಾಹುಲ್ ಗಾಂಧಿ. ಮಲ್ಲಿಕಾರ್ಜುನ್ ಖರ್ಗೆ ಮೇಲೂ ರಾಹುಲ್ ಗಾಂಧಿಗೆ ಸಿಟ್ಟಂತೆ. ಸಿಎಂ ಕುರ್ಚಿ ಕನಸು ಕಾಣ್ತಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಈಗ ಅವರಿಗೆ ಶಾಕಿಂಗ್ ಸುದ್ದಿ ಎದುರಾಗಿರುವಂತದ್ದು. ದೇಗುಲಗಳ ಮೇಲೆ ದೇಗುಲಕ್ಕೆ ಭೇಟಿಯನ್ನ ನೀಡುತ್ತಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಭಾರಿ ಹಿನ್ನಡೆಯಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮೇಲೆ ಮುನಿದ ರಾಹುಲ್ ಗಾಂಧಿ ಅವರು. ಮಲ್ಲಿಕಾರ್ಜುನ್ ಮೇಲೂ ಕೂಡ ರಾಹುಲ್ ಗಾಂಧಿ ಸಿಟ್ಟಾಗಿದ್ದಾರಂತೆ. ಸಿಎಂ ಕುರ್ಚಿ ಕನಸು ಕಾಣ್ತಾ ಇರುವಂತಹ ಡಿಕೆಶಿಗೆ ಈಗ ಶಾಕಿಂಗ್ ಸುದ್ದಿ ಇದು. ದೇಗುಲಗಳ ಮೇಲೆ ದೇಗುಲಕ್ಕೆ ಭೇಟಿಯನ್ನ ನೀಡುತ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಹೈಕಮಾಂಡ್ ಮಟ್ಟದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಹಿನ್ನಡೆಯಾಗಿರುವಂತದ್ದು. ಮಲ್ಲಿಕಾರ್ಜುನ್ ಖರ್ಗೆ ಮೇಲೂ ರಾಹುಲ್ ಗಾಂಧಿ ಅವರು ಸಿಟ್ಟಾಗಿದ್ದಾರಂತೆ. ಸಿಎಂ ಕುರ್ಚಿಯನ್ನ ಕನಸು ಕಾಣ್ತಾ ಇದ್ರು ಡಿಕೆ ಶಿವಕುಮಾರ್ ಅವರು. ಇದೀಗ ಅವರಿಗೆ ಶಾಕಿಂಗ್ ಸುದ್ದಿ ಅಂತಾನೆ ಹೇಳಬಹುದು. ಯಾಕಂತಂದ್ರೆ ರಾಹುಲ್ ಗಾಂಧಿ ಅವರು ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಮೇಲೆ, ಹಾಗೆ ಮಲ್ಲಿಕಾರ್ಜುನ್ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಅವರ ಮೇಲೂ ಕೂಡ ಸಿಟ್ಟಾಗಿದ್ದಾರಂತೆ, ಮುನಿಸ್ಕೊಂಡಿದ್ದಾರಂತೆ. ಇದೀಗ ಟೆಂಪಲ್ ಮೇಲೆ ಟೆಂಪಲ್ ರನ್ ಹಾಕ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಡಿಕೆ ಶಿವಕುಮಾರ್ ಅವರು ಕಾಯ್ತಾ ಇದ್ದಾರೆ. ಸಿಎಂ ಕುರ್ಚಿಯ ಕನಸು ನನಗೆ ಸಿಗುತ್ತೆ ಅನ್ನುವಂತಹ ಗ್ರೀನ್ ಸಿಗ್ನಲ್ಗಾಗಿ ಕಾಯ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರಿಂದ. ಎಐಸಿಸಿ ಅಧ್ಯಕ್ಷ ಖರ್ಗೆ ಹಾಗೂ ಡಿಸಿಎಂ ಡಿಕೆಶಿ ಮೇಲೆ ಗರಂ ಆಗಿದ್ದಾರೆ. ತಮಿಳುನಾಡು ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಭಾರಿ ಹಿನ್ನಡೆಯಾಗಿತ್ತು. 20 ಜನರ ಟಿಕೆಟ್ ಫೈನಲ್ ಮಾಡಿದ್ದು ಡಿಕೆ ಹಾಗೂ ಖರ್ಗೆ. ಇದೀಗ ತಮಿಳುನಾಡು ಚುನಾವಣೆಯ ವಿಷಯದಲ್ಲಿ ಖರ್ಗೆ ಡಿಕೆಶಿಯದ್ದೇ ನಿರ್ಧಾರ ಇತ್ತು. ಚುನಾವಣೆಯಲ್ಲಿ ಹೆಚ್ಚು ಇನ್ವಾಲ್ವ್ ಆಗಿದ್ರು ಖರ್ಗೆ ಹಾಗೆ ಡಿಕೆ ಶಿವಕುಮಾರ್ ಅವರು. ವಿರೋಧ ಇದ್ರೂ ಕೂಡ ಕೆಲವು ಅಭ್ಯರ್ಥಿಗಳಿಗೆ ಟಿಕೆಟ್ ಫೈನಲ್ ಮಾಡಿದ್ಯಾಕೆ? ಇದೇ ಕಾರಣಕ್ಕೆ ಡಿಕೆ ಶಿವಕುಮಾರ್ ಹಾಗೆ ಖರ್ಗೆಯ ಮೇಲೆ ರಾಹುಲ್ ಗಾಂಧಿ ಬೇಸರಗೊಂಡಿದ್ದಾರಂತೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮೇಲೆ ರಾಗ ಗರಂ ಆಗಿದ್ದಾರೆ. ತಮಿಳುನಾಡು ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಭಾರಿ ಹಿನ್ನಡೆಯಾಗಿದೆ. 20 ಜನರ ಟಿಕೆಟ್ ಫೈನಲ್ ಮಾಡಿದ್ದು ಕೂಡ ಡಿಕೆ ಹಾಗೆ ಖರ್ಗೆ ಅವರು. ತಮಿಳುನಾಡು ಚುನಾವಣೆ ವಿಷಯದಲ್ಲಿ ಖರ್ಗೆ ಡಿಕೆ ಅವರು ನಿರ್ಧಾರ ಇತ್ತು. ಚುನಾವಣೆಯಲ್ಲಿ ಹೆಚ್ಚು ಇನ್ವಾಲ್ವ್ ಆಗಿದ್ರು ಖರ್ಗೆ ಹಾಗೆ ಡಿಕೆ ಶಿವಕುಮಾರ್ ಅವರು. ವಿರೋಧ ಇದ್ರೂ ಕೂಡ ಕೆಲವು ಅಭ್ಯರ್ಥಿಗಳಿಗೆ ಇವರೇ ಟಿಕೆಟ್ ಅನ್ನ ಫೈನಲ್ ಮಾಡಿದ್ದು, ಇವರೇ ಟಿಕೆಟ್ ಅನ್ನ ಕೊಟ್ಟಿದ್ರು. ಇದೇ ಕಾರಣಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಖರ್ಗೆ ಹಾಗೆ ರಾಗ ಅವರು ಈಗ ಡಿಕೆ ಹಾಗೆ ಖರ್ಗೆ ಅವರ ಮೇಲೆ ಮುನಿಸನ್ನ ತೋರಿಸಿರುವಂಥದ್ದು. ಈಗಾಗಲೇ ತಮಿಳುನಾಡು ಚುನಾವಣೆಯಲ್ಲಿ ವಿಜಯ್ ಅವರು ಅತಿ ಹೆಚ್ಚು ಬಹುಮತವನ್ನ ಸಾಧಿಸಿ ಜೊತೆಗೆ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ. ಎಲ್ಲೋ ಒಂದು ಕಡೆ ಅವರಿಗೆ ಅನಿಸಿರುವಂಥದ್ದು ತಮಿಳುನಾಡು ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗಿರುವಂಥದ್ದು. ಯಾಕಂತಂದ್ರೆ ಡಿಕೆ ಶಿವಕುಮಾರ್ ಅವರಾಗಿರ್ಬೋದು, ಜೊತೆಗೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಆಗಿರ್ಬೋದು, ಇವರು ಜಾಸ್ತಿ ತಮಿಳುನಾಡು ಚುನಾವಣೆಯಲ್ಲಿ ಇನ್ವಾಲ್ವ್ ಆಗಿದ್ರು. ಎಲ್ಲ ಒಂದು ಯಾರ್ಯಾರಿಗೆ ಟಿಕೆಟನ್ನು ಫೈನಲ್ ಮಾಡಬೇಕು, ಯಾರಿಗೆ ಕೊಟ್ಟರೆ ನಾವು ಈ ಒಂದು ಚುನಾವಣೆಯಲ್ಲಿ ಗೆದ್ಕೊಂಡು ಬರ್ತೀವಿ ಅನ್ನುವಂತಹ ಒಂದು ಗ್ರೌಂಡ್ ರಿಪೋರ್ಟಿಂಗನ್ನು ಒಂದು ತೆಗೆದುಕೊಂಡಿರ್ತಾರೆ. ಆ ಎಲ್ಲ ಒಂದು ಚುನಾವಣೆ ಟಿಕೆಟ್ ಅನ್ನ ಕೊಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಮಿಸ್ ಆಯ್ತಾ ಅಂತ. ಯಾಕಂತಂದ್ರೆ ಈಗ ಕೇವಲ ಬೆರಳೆಣಿಕೆ ಅಷ್ಟೇ ಕಾಂಗ್ರೆಸ್ ಈಗ ತಮಿಳುನಾಡಿನಲ್ಲಿ ಬಂದಿರುವಂಥದ್ದು. ಹೆಚ್ಚು ಜನರಿಗೆ ಟಿಕೆಟ್ ಕೊಟ್ಟಿದ್ದಿದ್ರೆ ಅಥವಾ ಬರ್ತಿತ್ತೇನೋ ಕಾಂಗ್ರೆಸ್ ಅನ್ನುವಂಥದ್ದು ಒಂದು ಕಾರಣ ಆಗಿದ್ರೆ, ಕೊಟ್ಟಿರುವಂತಹ 20 ಟಿಕೆಟ್ ಅಲ್ಲೂ ಕೂಡ ಅತಿ ಹೆಚ್ಚು ಮತ ಬರಲಿಲ್ಲ ಅಥವಾ ಸೀಟ್ಗಳನ್ನ ಗೆಲ್ಲಲಿಲ್ಲ ಅನ್ನುವಂತಹ ಕಾರಣಕ್ಕೆ ಈಗ ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ಹಾಗೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಅವರ ಮೇಲೆ ಸಿಟ್ಟಾಗಿದ್ದಾರೆ, ಮುನಿಸನ್ನ ತೋರಿರುವಂಥದ್ದು. ಇದೀಗ ಡಿಕೆ ಶಿವಕುಮಾರ್ ಅವರು ಕನಸು ಕಾಣ್ತಾ ಇದ್ರು. ತಮಿಳುನಾಡು ಚುನಾವಣೆ ಹಾಗೆ ಕೇರಳ ಚುನಾವಣೆ ಆದಮೇಲೆ ಸಿಎಂ ಪಟ್ಟದ ಬಗ್ಗೆ, ಸ್ಥಾನದ ಬಗ್ಗೆ ಮಾತನಾಡ್ತಾರೆ ಅಂತ.